ನಮ್ಮ ದಕ್ಷಿಣ ಭಾರತದ ಮದುವೆಗಳಲ್ಲಿ ನೀವು ನೋಡಿರಬಹುದು, ಗಂಡ ಹೆಂಡ್ತಿನ ಮದುವೆ ಆದ ನಂತರ ಹೊರಗೆ ಕರ್ಕೊಂಡು ಹೋಗಿ ಅರುಂಧತಿ ನಕ್ಷತ್ರ ನೋಡಿ ಅಂತ ತೋರಿಸ್ತಾರೆ, ಹೌದಲ್ವಾ? ಆದರೆ ಅದು ಅರುಂಧತಿ ನಕ್ಷತ್ರ ಮಾತ್ರ ಅಲ್ವಂತೆ. ಅರುಂಧತಿ ಜೊತೆ ಅರುಂಧತಿ ಗಂಡ ಆದ ವಸಿಷ್ಠ ಅವರ ನಕ್ಷತ್ರ ಕೂಡ ಜೊತೆಲೇ ಇರುತ್ತಂತೆ. ಇದೇ ನಮಗೆ ಗೊತ್ತಿರಲಿಲ್ಲ, ಹೌದಾ? ಹೀಗೆ ನಾನು ಕಥೆಗಳು, ನಮ್ಮ ಇತಿಹಾಸ ಹೀಗೆಲ್ಲ ತಿಳ್ಕೊಳ್ಬೇಕು ಅಂತ ಹೇಳಿ ಹೋದಾಗ ಖುರ್ಷಿದ್ ಪಾಟ್ಲಿವಾಲ ಅವರು ಆರ್ಟ್ ಆಫ್ ಲಿವಿಂಗ್ನ ಒಬ್ಬರು ಫೇಮಸ್ ಆಥರ್ ಹಾಗೂ ಪಬ್ಲಿಕ್ ಸ್ಪೀಕರ್. ಅವರ ವಿಡಿಯೋನಲ್ಲಿ ಈ ವಿಷಯನ ನಾನು ನೋಡಿದೆ. ಈ ಅರುಂಧತಿ ವಸಿಷ್ಠ ಅನ್ನೋದು ಟ್ವಿನ್ ಸ್ಟಾರ್ಸ್ ಅಂತೆ. ಸಾಮಾನ್ಯವಾಗಿ ಒಂದು ಟ್ವಿನ್ ಸ್ಟಾರ್ ಸಿಸ್ಟಮಲ್ಲಿ ಒಂದು ನಕ್ಷತ್ರ ಸುತ್ತ ಇನ್ನೊಂದು ಸುತ್ತತ್ತಂತೆ. ಆದರೆ ಅರುಂಧತಿ ವಸಿಷ್ಠ ಒಂದು ಸೀಮಿತವಾದ ಜಾಗದಲ್ಲಿ ಒಂದ್ರ ಸುತ್ತ ಒಂದು ಹೀಗೆ ಮೂವ್ ಆಗುತ್ತಂತೆ. ಹಾಗಾಗಿ ಗಂಡ ಹೆಂಡತಿ ಈ ಥರ ಇರಬೇಕು ಅಂತ ತೋರಿಸೋದಕ್ಕೋಸ್ಕರ ಈ ಸಂಪ್ರದಾಯ ಮಾಡಿದ್ದಾರೆ ಅಂತ ಹೇಳಿ ಅವರು ತಿಳಿಸ್ಕೊಡ್ತಾಯಿದ್ರು. ಹಾಗಾದರೆ ನಮ್ಮ ಋಷಿಮುನಿಗಳು ಆವಾಗಲೇ ಹೇಗೆ ಇದೊಂದು ನಕ್ಷತ್ರ ಪುಂಜ, ನಮ್ಮ ಸಪ್ತಋಷಿ ಮಂಡಲ ಅಂತ ಕರಿತೀವಲ್ಲ, ಗ್ರೇಟ್ ಬೇರ್ ಕಾನ್ಸ್ಟಲೇಷನಲ್ಲಿ ಈ ಸ್ಟಾರ್ಸ್ ಇದೆ. ಆವಾಗಲೇ ಅಲ್ಲಿ ಈ ಥರ ಒಂದು ಟ್ವಿನ್ ಸ್ಟಾರ್ ಸಿಸ್ಟಮ್ ಇದೆ, ಅದು ಈ ಥರ ಮೂವ್ಮೆಂಟ್ ಆಗ್ತಾ ಇದೆ, ಬೇರೆ ಟ್ವಿನ್ ಸ್ಟಾರ್ಸ್ ಥರ ಅಲ್ಲದೆ ಇದೇ ಯುನೀಕ್ ಮೂವ್ಮೆಂಟ್ ಇದೆ, ಅದನ್ನು ಮದುವೆ ಆದವರಿಗೆ ತೋರಿಸ್ಬೇಕು. ಇದನ್ನೆಲ್ಲ ಹೆಂಗೆ ಯೋಚಿಸಿದ್ರು, ಹೆಂಗೆ ಹೇಳಿದ್ರು? ಸ್ಪೇಸ್ ಕ್ರಾಫ್ಟಲ್ಲಿ ಹೋಗಿ ನೋಡಿದ್ರಾ, ತಿಳ್ಕೊಂಡ್ರಾ? ಸ್ಪೇಸ್ ಶಿಪ್ ಇತ್ತಾ, ಹೆಂಗೆ ಹೋದರು? ಯೋಚನೆ ಮಾಡೋ ವಿಷಯ ಅಲ್ವಾ?